ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ. ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಂದು ರಾಜ್ಯಾದ್ಯಂತ ವಿಸ್ತರಿಸುತ್ತಿರುವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವಿಶ್ವ ವಿಶೇಷ ಚೇತನರ ದಿನಾಚರಣೆ. ರಾಜ್ಯಾದ್ಯಂತ ಸಾವಿರಾರು ವೀಲ್ ಚೇರ್ಗಳನ್ನು ಕೊಟ್ಟಿರುತ್ತಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್. ಈ ವರ್ಷನೂ ಸಹ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸುಮಾರು 5 ಜಿಲ್ಲೆಗಳ ವಿಶೇಷ ಚೇತನರನ್ನು ಗುರುತಿಸಿ 80 ವೀಲ್ ಚೇರ್ಗಳನ್ನು ವಿತರಣೆ ಮಾಡಿದರು. ಹೌದು ವೀಕ್ಷಕರೇ, ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಪ್ರತಿ ಮೂಲೆಯಲ್ಲೂ ಸರ್ಕಾರಿ ಶಾಲೆಗಳನ್ನು ಹಾಗೂ ವಿಶೇಷ ಚೇತನರನ್ನು ಗುರುತಿಸಿ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್ ರವರು ಅವರ ಅಡ್ರೆಸ್ ತಿಳಿದುಕೊಂಡು ಮನೆಗೆ ಖುದ್ದಾಗಿ ಹೋಗಿ ಅವರಿಗೆ ಅವಶ್ಯಕತೆ ಇದೆ ಅಂತ ಗುರುತಿಸಿ ಬೆಂಗಳೂರು ಗಾಂಧಿ ಭವನದಲ್ಲಿ ಇಂದು ಸುಮಾರು 5 ಜಿಲ್ಲೆಗಳ ಎಲ್ಲ ವಿಶೇಷ ಚೇತನರನ್ನು ಗುರುತಿಸಿ 80 ಜನರಿಗೆ ವೀಲ್ ಚೇರ್ ನೀಡಿರುತ್ತಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್ ರವರು ಒಂದಲ್ಲ ಒಂದು ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಶಾಲೆಗಳಿಗೆ ಸುಣ್ಣ ಬಣ್ಣ, ತೀರಾ ಬಡತನದಲ್ಲಿರುವ ಜನರಿಗೆ ಮನೆ ಕಟ್ಟಿಸಿಕೊಡುವುದಲ್ಲಿ ಮುಂದಾಗಿದ್ದಾರೆ. ಹೀಗೆ ಪ್ರತಿದಿನ ಯಾವುದೋ ಒಂದು ಬಡವರಿಗೆ ಸೇವೆ ಮಾಡುತ್ತಾನೆ ಬರುತ್ತಿದ್ದಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್ ಈ ಸಂದರ್ಭದಲ್ಲಿ ಮುನೀಶ್ ರವರು ಮಾತನಾಡಿ, ನಾನು ಇಷ್ಟೊಂದು ಸೇವೆ ಮಾಡಬೇಕು ಅಂದರೆ ಕಾರಣ ದಾನಿಗಳು, ಅವರು ನನ್ನ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಎಂದು ತಿಳಿಸಿದರು. ವರದಿ ಮುರಳಿ ಜೆ, ಕ್ರಾಂತಿ ನ್ಯೂಸ್ ಕನ್ನಡ. ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಡೇ ಅಂತ ಮಾಡುತ್ತೆ. ಅದು ಪ್ರತಿ ವರ್ಷ ಡಿಸೆಂಬರ್ 3rd. ಸೊ ಆ ಒಂದು ಪ್ರತಿ ವರ್ಷ ಮಾಡ್ಬೇಕಾದ್ರೆ ಅದಕ್ಕೊಂದು ಥೀಮ್ ಇಟ್ಕೊಳ್ಳುತ್ತೆ. ಪ್ರತಿ ವರ್ಷ ಈ ಥೀಮ್ ಅಲ್ಲಿ ಈ ವರ್ಷ ನಾವು ಕೆಲಸ ಮಾಡಬೇಕು. ಈ ಕೆಲಸ ಮಾಡಿದಾಗ ಆ ಒಂದು ವರ್ಷದಲ್ಲಿ ವರ್ಲ್ಡ್ ವೈಡ್ ನಾವೇನೆಲ್ಲ ಮ್ಯಾಕ್ಸಿಮಮ್ ಏನೆಲ್ಲ ನಾವು ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಪ್ರತಿ ವರ್ಷ ಥೀಮ್ ಇಟ್ಕೊಂಡು ಬರ್ತಾ ಇದೆ. ಆ ಥೀಮ್ ಅನ್ನ ನಾವು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಅವೇರ್ನೆಸ್ ಕೊಟ್ಕೊಳ್ತಾ ಬಂದಿದ್ದೀವಿ. ಈ ವರ್ಷ ಥೀಮ್ 2023 UN ಥೀಮ್ ಏನಂತಂದ್ರೆ United in action to rescue and achieve the SDGs for by persons with disabilities ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಸ್ಪೆಷಲಿ ಸ್ಪೆಸಿಫಿಕ್ ಥೀಮ್ ಏನಪ್ಪ ಅಂತಂದ್ರೆ ಇನ್ನು ಆಸ್ಪೆಕ್ಟ್ಸ್ ಆಫ್ ಡಿಸೇಬಲ್ ರೈಟ್ಸ್ ಅಂಡ್ ಇನ್ಕ್ಲೂಷನ್. ಅವ್ರ ಒಂದು ಇನ್ಕ್ಲೂಷನ್ ಮಾಡುವಂಥದ್ದು, ಮೇನ್ ಸ್ಟ್ರೀಮ್ ಅಲ್ಲಿ ಅವ್ರನ್ನ ಇನ್ಕ್ಲೂಷನ್ ಮಾಡುವಂಥದ್ದು. ಪ್ರತಿ ವರ್ಷನೂ ಇದೇನಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಒನ್ ಆಫ್ ದಿ ಪಾರ್ಟ್ ಆಗಿ ಇಟ್ಕೊಂಡು ಬರ್ತಾ ಇದೆ. ಯಾಕಂತಂದ್ರೆ ಯಾರು ಕೂಡ ಮೇನ್ ಸ್ಟ್ರೀಮ್ ಆಚೆ ಇರಬಾರ್ದು. ಪ್ರತಿಯೊಬ್ಬರು ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಲ್ಲಿ ಒಂದಾಗಿರುತ್ತೆ. ಸೊ ಹಾಗಾಗಿ ನೋಬಡಿ ಔಟ್ ಆಫ್ ದ ಮೇನ್ ಸ್ಟ್ರೀಮ್ ಇರಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಬರಬೇಕು, ಈಕ್ವಿಟೇಬಲ್ ಅವಕಾಶಗಳು ಬರಬೇಕು. ಮತ್ತೆ ಮೇನ್ ಸ್ಟ್ರೀಮ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು. ಇನ್ವಾಲ್ವ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಈ ಕಡೆನೂ ಅವ್ರಿಗೆ ಆಕ್ಸೆಸಿಬಿಲಿಟಿನ ಫಸ್ಟ್ ನಾವು ಕ್ರಿಯೇಟ್ ಮಾಡಬೇಕು. ಸರ್ಕಾರಗಳು ಕ್ರಿಯೇಟ್ ಮಾಡಬೇಕು, ಸಂಘ ಸಂಸ್ಥೆಗಳು ಕ್ರಿಯೇಟ್ ಮಾಡಬೇಕು, ಅವೇರ್ನೆಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕೂಡ ಓವರ್ ಆಲ್ ವರ್ಲ್ಡ್ ವೈಡ್ ಅಲ್ಲಿ ಇದು UN ಕೆಲಸ ಮಾಡುತ್ತೆ. ಇವತ್ತಿನ ಥೀಮ್ ಅಲ್ಲಿ ಈ ವರ್ಷದ ಥೀಮ್ ಅಲ್ಲಿ ಅದನ್ನು ಇನ್ಕ್ಲೂಷನ್ ಅನ್ನು ಸೇರಿಸಿದ್ದಾರೆ. ಸೊ ನಿಜವಾಗ್ಲೂ ಆ ಇನ್ಕ್ಲೂಷನ್ ಅಲ್ಲೂ ಕೂಡ ನಾವು ಈ ಒಂದು ವರ್ಷ SDG ಗೋಲ್ಸ್ ಏನಿದೆ ಆ ಒಂದು ಗೋಲ್ಸ್ ಅಲ್ಲಿ ನಾವು ಕೂಡ ಒಂದು ಸಂಸ್ಥೆಯಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ನಾವು ಎತ್ತಿ ಹಿಡಿತೀವಿ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಈ ಫೀಲ್ಡ್ ಅಲ್ಲಿ ಅವ್ರಿಗೆ ಆ ಒಂದು ಥೀಮ್ ಮೇಲೆ ನಾವು ಈ ವರ್ಷ ಕೆಲಸ ಮಾಡ್ತೀವಿ ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಸಣ್ಣ ಈ ಒಂದು ಫೀಲ್ಡ್ ಅಲ್ಲಿ ಕೂಡ ಹಲವಾರು ನೋವಿನ ಸಂಗತಿಗಳು ಇರ್ತವೆ, ಖುಷಿ ವಿಚಾರಗಳು ಕೂಡ ಇರ್ತವೆ. ಅವ್ರು ನಾನು ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂದ್ರೆ ಒಂಥರ ನೋಡುವಂಥದ್ದು, ಯಾವ ರೀತಿ ನೋಡ್ತಾರೆ, ಯಾವ ರೀತಿ ಅವ್ರಿಗೆ ಅನ್ನೋದು ಕೂಡ ನಾವು ಗಮನಿಸಿದೀವಿ ಕೂಡ. ಸೊ ಅದ್ರಲ್ಲಿ ಏನಂತಾರೆ, ಕೆಲವು ನೆಗೆಟಿವ್ ವರ್ಡ್ಸ್ ಅಲ್ಲಿ ಅವ್ರನ್ನ ಥಿಂಕ್ ಮಾಡ್ತಾರೆ. ವಿಸಿಬಲ್ ಆಗಿ ನೋಡು ಪರ್ಸನ್ ವಿತ್ ಡಿಸೇಬಿಲಿಟಿ ಇದ್ದಾರೆ, ಆ ವಿಸಿಬಲ್ ನೋಡಿದ ತಕ್ಷಣ ಮೈಂಡ್ ಸೆಟ್ ಆ ತರ ಬರುತ್ತೆ. ಸೊ ಹಾಗಾಗಿ ಅದೊಂಥರ ಬರ್ಡನ್ ತರ ಫೀಲ್ ಆಗ್ತಾರೆ. ಫ್ಯಾಮಿಲಿಯಲ್ಲಿ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ನೋಡಿದಾಗ ಅದೊಂಥರ ಬರ್ಡನ್ ತರ ಫೀಲ್ ಮಾಡ್ತಾರೆ. ಆಮೇಲೆ ಇವರೇನಪ್ಪ ಲೆಸ್ ಕೆಪಬಲ್ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಾರೆ. ಆಮೇಲೆ ಲಾಟ್ ಆಫ್ ಇನ್ಕ್ಲೂಡ್ ಮಾಡ್ಬೇಕಂತಂದ್ರೆ ಅವ್ರಿಗೆ ರೀಸನ್ಸ್ ಕೊಡ್ತಾರೆ ಯಾಕೆ ಇನ್ಕ್ಲೂಡ್ ಮಾಡ್ಬೇಕು ಅಂತ. ಅದಕ್ಕೆಲ್ಲ ಕೂಡ ನಾವು ಆ ಬ್ಯಾರಿಕೇಡ್ಸ್ ಇಂದ ಫಸ್ಟ್ ನಾವು ಆಚೆ ಬಂದು ಏನೋ ಡಿಸೇಬಿಲಿಟಿ ಅನ್ನೋದನ್ನ ನಾವು ಹೊಸದಾಗಿ ಡಿಫೈನ್ ಮಾಡ್ಬೋದು. ದಿಸ್ ಎಬಿಲಿಟಿ ಅಂತ ಅವ್ರು ಪಾಸ್ ಕೊಟ್ಟು ದಿಸ್ ಅಂತ ಸೇರಿಸ್ಕೊಂಡು ಪಾಸ್ ಕೊಟ್ಟು ಎಬಿಲಿಟಿ ಅನ್ಕೊಂಡಾಗ ಅವರ ಪ್ರತಿಯೊಬ್ಬರಲ್ಲೂ ಎಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಆ ಎಬಿಲಿಟಿಯನ್ನ ಗುರುತಿಸಬೇಕಾಗಿರೋದು ಸರ್ಕಾರ ಗುರುತಿಸಬೇಕು, ಸಂಘ ಸಂಸ್ಥೆಗಳು ಗುರುತಿಸಬೇಕು, ಸಮಾಜದಲ್ಲಿ ಕೆಲಸ ಮಾಡುವಂತ ಸೋಷಿಯಲ್ ವರ್ಕರ್ಸ್ ಗುರುತಿಸಬೇಕು. ಅದಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರುತ್ತೆ.
ಸೊ ಹಾಗಾಗಿ ಈ ಎಲ್ಲ ಒಂದು ವಿಷಯಗಳಲ್ಲಿ ನಾವು ಈ ವರ್ಷ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಪದ್ಮಾ ನಾಗರಾಜ್ ಮೇಡಮ್ ಅವರು, ಎಡಿಟರು, ಇಂದು ಸಂಜೆ ಪತ್ರಿಕೆ, ಅವರು ಕೂಡ ಈ ವೇದಿಕೆಯಲ್ಲಿ ಮೇಡಮ್ ಅವರು ಬಂದಿದ್ದಾರೆ. ಸೊ ಹಾಗಾಗಿ ಇದೇ ರೀತಿ ಸಂಸ್ಥೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಂದಿನ ಈ ಒಂದು ವರ್ಷ ನಾವು ಈ ಒಂದು ಹೇಳಿರುವಂಥ ಒಂದು ಗೋಲ್ಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು 8 ವರ್ಷಗಳಲ್ಲಿ ನಾವು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅನ್ನ ಈ ದಾನಿಗಳ ಒಂದು ಸಹಾಯದಿಂದ ಅವರ ಒಂದು ಬೆನ್ನೆಲುಬಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಇದಲ್ಲದೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ. ಕೋವಿಡ್ ಟೈಮಿನ ಕೂಡ ನಾವು ಹಲವಾರು ಕೆಲಸಗಳನ್ನ, ಫುಡ್ ಕಿಟ್ಗಳನ್ನ ಕೂಡ ನಾವು ಮಾಡ್ತಾ ಇದ್ವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸಬೇಕು ಅಂತ ಒಂದು ಅಭಿಯಾನ ಕೂಡ ಮಾಡಿಕೊಂಡು ಸರ್ಕಾರದ ಜೊತೆನೇ ಸೇರಿಕೊಂಡು ಅದನ್ನು ಉಳಿಸಬೇಕಾದ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತ ಒಂದು ಕಾರ್ಯಕ್ರಮವನ್ನ ಆ ಲೋಕಲ್ ಅಲ್ಲಿರುವಂತಹ ದಾನಿಗಳ ಸಹಾಯದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ. ಮಾನ್ಯ ಅಂದಿನ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರು ಕೂಡ ನಮಗೆ ಅಭಿನಂದನವನ್ನು ಸೂಚಿಸಿದ್ರು ಒಂದು ಪತ್ರಿಕೆ, ಒಂದು ಮೊಮೆಂಟೋ ಕೊಡೋ ಮುಖಾಂತರ. ಸೊ ಹಾಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಆಮೇಲೆ ನಮ್ಮಲ್ಲೇ ಸಂಕಷ್ಟದಲ್ಲಿರುವಂತಹ ಮಕ್ಕಳಿಗೆ ನಾವು ಒಂದು ರೆಸಿಡೆನ್ಷಿಯಲ್ ಹೌಸ್ ಅಂತ ಮಾಡಿಕೊಂಡು ಅವರಿಗೆ ಒಂದು ಉನ್ನತ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಒದಗಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಈಗಾಗಲೇ ಒಂದು ನಿಯರ್ಲಿ ಒಂದು 100 ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸನ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಕೂಡ ಈ ನೆರವೇರಲಿಕ್ಕೆ ಕಾರಣ ಏನಂತಂದ್ರೆ, ನಮ್ಗೆ ಪ್ರತಿ ಸರಿ ನಾನು ಅದನ್ನೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಬೆನ್ನೆಲುಬಾಗಿ ನಿಂತಿರುವಂತ ದಾನಿಗಳೇ ಅಂತ ನಾನು ಪದೇ ಅವರಿಗೆ ನಾನು ಕೃತಜ್ಞತೆಗಳನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಮಾತುಗಳನ್ನ, ಈ ಪ್ರಾಸ್ತಾವಿಕ ಭಾಷಣ ಮಾಡಲು ಅವಕಾಶ ಕೊಟ್ಟಂತ ಎಲ್ಲ ಈ ವೇದಿಕೆ ಮೇಲಿರುವಂತ ಎಲ್ಲ ಅತಿಥಿಗಳಿಗೆ ನನ್ನ ಮಾತುಗಳನ್ನ ಮುಗಿಸಿ ಅವರಿಗೆ ಒಂದು ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.